ಸಿನಿಮಾ ನೋಡಿ ಬಂದ ಸಾಕಷ್ಟು ಜನರು ಅಂದರೆ ಥಿಯೇಟ್ರಿಂದ ಹೊರಗಡೆ ಬಂದವರು ಹೇಳ್ತಾರೆ, ಸರ್ ಅರ್ಥನೇ ಆಗಿಲ್ಲ ಸರ್ ಏನಂತಾನೆ ಗೊತ್ತಾಗಿಲ್ಲ ಸರ್, ನಿಮ್ಗೆ ಸಿನಿಮಾ ಅರ್ಥ ಆಯ್ತಾ ಸರ್, ಹೀಗೆಲ್ಲ ಮಾತಾಡ್ತಾ ಇದ್ರು. ಉಪೇಂದ್ರ ಅವ್ರು ಡೈರೆಕ್ಷನ್ ಮಾಡಿದಾಗ ಯಾವತ್ತೂ ಆಡಿಯನ್ಸ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿಲ್ಲ. ಕನ್ಫ್ಯೂಸ್ ಮಾಡಿಯೇ ಅವರು ಸಿನಿಮಾದಿಂದ ಹೊರಗಡೆ ಕಳಿಸೋದು. ನೀವು ಆಮೇಲೆ ಯೋಚನೆ ಮಾಡಿ ಏನು ಅಂತ ಹೇಳಿಲ್ಲ. ನಮ್ಮನ್ನು ನಾವು ಮೆಟ್ನಲ್ಲಿ ಹೊಡ್ಕೋಬೇಕು ಅಂತಂದರೆ ಸಿನಿಮಾ ನೋಡಬೇಕು ಅಂತ ಹೋಗಿ. ಸತ್ಯ ಕಲ್ಕಿ ಅನ್ನೋ 2 ಪಾತ್ರಗಳ ಸುತ್ತ ಇಲ್ಲಿ ನೆನ್ಪಿಟ್ಕೊಳ್ಳಿ. ಮತ್ತು ಉಪೇಂದ್ರ ಇದರಲ್ಲಿ ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, 3 ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಕ್ಲೈಮ್ಯಾಕ್ಸ್ನಲ್ಲಿ UI ಅಂತ ತೋರಿಸ್ಬಿಟ್ಟು ಅದರೊಳಗಡೆ ಕೆಲವು ದೃಶ್ಯಗಳನ್ನು ತೋರಿಸಿದಾಗ ಜನ ಏನು ಅರ್ಥನೇ ಆಗಿಲ್ಲ ಸಿನಿಮಾ ಅಂತ. ಅದು ನಾನು ನೀನು ಏನು ನೋಡಿ ಸಂಭ್ರಮಿಸ್ತಾ ಇದೀವಿ ಗೊತ್ತಾ ಇವತ್ತು ಅನ್ನೋದನ್ನು ಆ UI ಒಳಗಡೆ ತೋರಿಸ್ತಾರೆ. ಒಂದೇ ಒಂದು ಡೈಲಾಗ್ ಹೇಳಿರೋದು ಸಿನಿಮಾದು, ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಈಗ ತಾನೇ UI ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಹಾಗಾಗಿ ಆ ಸಿನಿಮಾದ ರಿವ್ಯೂವನ್ನು ನಿಮಗೆ ಹೇಳಬೇಕು ಅಂತ ನಾನು ಇಲ್ಲಿ ಕೂತಿದ್ದೀನಿ. ಸಿನಿಮಾ ನೋಡಿ ಬಂದ ಸಾಕಷ್ಟು ಜನರು ಅಂದರೆ ಥಿಯೇಟ್ರಿಂದ ಹೊರಗಡೆ ಬಂದವರು ಕೇಳ್ತಾರೆ, ಸರ್ ಅರ್ಥನೇ ಆಗಿಲ್ಲ ಸರ್ ಏನಂತಾನೆ ಗೊತ್ತಾಗಿಲ್ಲ ಸರ್, ನಿಮ್ಗೆ ಸಿನಿಮಾ ಅರ್ಥ ಆಯ್ತಾ ಸರ್, ಹೀಗೆಲ್ಲ ಮಾತಾಡ್ತಾ ಇದ್ರು. ಹೌದು, UI ಸಿನಿಮಾ ಅಷ್ಟು ಸುಲಭಕ್ಕೆ ಅರ್ಥವಾಗುವ ಸಿನಿಮಾ ಅಲ್ಲ. ಟು ಬಿ ಫ್ರ್ಯಾಂಕ್, ಸಿನಿಮಾದ ಆರಂಭದಲ್ಲೇ ಹೇಳೋ ಹಾಗೆ ನೀವು ಬುದ್ಧಿವಂತರಾಗಿದ್ದರೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಳ್ಳಿ, ನೀವು ದಡ್ಡರಾಗಿದ್ದರೆ ನೀವು ಬುದ್ಧಿವಂತಾಗಿದ್ದರೆ ಈಗಲೇ ಸಿನಿಮಾಯಿಂದ ಎದ್ದೋಗಿ, ದಡ್ಡರಾಗಿದ್ದರೆ ಕೂತ್ಕೊಂಡು ಸಿನಿಮಾ ನೋಡಿ ಅಂತ. ಸಿನಿಮಾ ನೋಡಿ ಮುಗಿದಾಗ ಸಾಕಷ್ಟು ಜನಕ್ಕೆ ಅನಿಸುತ್ತೆ, ಹೋದೋ ದಡ್ಡ ಆಗ್ಬಿಟ್ನಾ ಅಂತ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಉಪೇಂದ್ರ ಅವರು ಐದರ್ ಕನ್ವಿನ್ಸ್ ಮಾಡ್ತಾರೆ ಅಥವಾ ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸೊ ಒನ್ಸ್ ಅಗೇನ್ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡಿದ್ದಾರೆ. ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾಗ ಯಾವತ್ತೂ ಆಡಿಯನ್ಸ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿಲ್ಲ. ಕನ್ಫ್ಯೂಸ್ ಮಾಡಿಯೇ ಅವರು ಸಿನಿಮಾದಿಂದ ಹೊರಗಡೆ ಕಳಿಸೋದು. ನೀವು ಆಮೇಲೆ ಯೋಚನೆ ಮಾಡಿ ಏನು ಅಂತ ಹೇಳಿ ಅಂತ. ಅಂಥದ್ದೇ ಒಂದು ಕೆಲಸ ಇಲ್ಲೂ ಮಾಡಿದ್ದಾರೆ. ಅದಕ್ಕೆ ಆರಂಭದಲ್ಲೇ ಹೇಳ್ತಾರೆ, ಬುದ್ಧಿವಂತರಾಗಿದ್ದರೆ ಎದ್ದೋಗಿ, ದಡ್ಡರಾಗಿದ್ದರೆ ಕೂತ್ಕೊಂಡು ನೋಡಿ ಅಂತ. ಯಾಕೆ ಮಾತು ಹೇಳ್ತಾರೆ ಅಂತಂದರೆ, ಇಡೀ ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ನಲ್ಲಿ ಹೇಳ್ತಾರೆ, ಜನಕ್ಕೆ ಫೋಕಸ್ ಬೇಕು ಈ ಸಿನಿಮಾ ನೋಡೋಕ್ಕೆ ಅಂತ. ಆ ಫೋಕಸ್ ಯಾರಿಗಿಲ್ವೋ ಅವ್ರಿಗೆ ಆ ಸಿನಿಮಾ ಅರ್ಥ ಆಗಲ್ಲ. ಫೋಕಸ್ ಯಾರಿಗಿದೆಯೋ ಅವ್ರಿಗೆ ಆ ಸಿನಿಮಾ ಅರ್ಥ ಆಗುತ್ತೆ. ದಿಸ್ ಇಸ್ ಪ್ಯೂರ್ ಪೊಲಿಟಿಕಲ್ ಸೆಟೈರ್, ಒಂದು ರಾಜಕೀಯ ವಿಡಂಬನೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸತ್ಯ ಕಲ್ಕಿ ಅನ್ನೋ 2 ಪಾತ್ರಗಳ ಸುತ್ತ ಇಲ್ಲಿ ನೆನ್ಪಿಟ್ಕೊಳ್ಳಿ. ಮತ್ತು ಉಪೇಂದ್ರ ಇದರಲ್ಲಿ ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, 3 ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಸತ್ಯ ಮತ್ತು ಕಲ್ಕಿ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಾನು ಆ ಸಿನಿಮಾ ನೋಡೋಕೆ ಮುಂಚೆ ನಿಮಗೆ ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ನಿಮಗೆ ಅದರ ಅರಿವಿರಬೇಕು. ದಶಾವತಾರಗಳಲ್ಲಿ ಅಂದರೆ ವಿಷ್ಣುವಿನ 10 ಅವತಾರಗಳಲ್ಲಿ ಕೊನೆಯ ಅವತಾರ ಕಲ್ಕಿ. ಅದು ಕಲಿಯುಗದ ಅಂತ್ಯದಲ್ಲಿ ಬರುವ ಪಾತ್ರ, ಅಂದರೆ ಅವತಾರ ಅದು. ಇಲ್ಲಿ ಕಲ್ಕಿಯನ್ನು ತೋರಿಸಿದ್ದಾರೆ. ಕಲ್ಕಿ ಅಂದರೆ ಕಲಿಯುಗದ ಅಂತ್ಯ ಅಂತಲೇ ಅಂದ್ಕೊಳ್ಳಿ. ಬಟ್ ಹೇಗೆ ತೋರಿಸಿದ್ದಾರೆ ಅಂತಂದರೆ, 4 ಲಕ್ಷ ವರ್ಷಕ್ಕೂ ಟೋಟಲ್ ಕಲಿಯುಗದ ಆಯಸ್ಸಿರೋದು 4 ಲಕ್ಷ ವರ್ಷ ಅಲ್ವಾ. 2040 ಟಾರ್ಗೆಟ್ ಮಾಡಿ ಯಾಕೆ ತೋರಿಸ್ಯಾರೆ ಅಂತಂದರೆ, ನಾವು ನೆಟ್ಟಗಿಲ್ಲ ಅಂತಂದರೆ ಕಲ್ಕಿ ಅವತಾರ ಈಗಲೇ ಆಗುತ್ತೆ ಅಂತ. ಸತ್ಯ ಬರಬೇಕು ಅಂತಂದ್ರೂ ಇವತ್ತಿನ ಜನ ಜಾತಿ ಧರ್ಮ ಅಂತ ಹೇಳಿ ಹೇಗೆ ಸತ್ಯವನ್ನು ಹೊಡೆದು ಹಾಕಿ ಕಲ್ಕಿಯನ್ನು ಮೆರೆಸ್ತಾ ಇದ್ದಾರೆ ಅಂತ ತೋರಿಸುತ್ತೆ ಈ ಸಿನಿಮಾ. ವಾಮನ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಜೋಕರ್ ಅಂತ ಒಂದು ಪಾತ್ರ ಬರುತ್ತೆ, ಪ್ರಕೃತಿ ಅನ್ನುವ ತಾಯಿಯ ಪಾತ್ರ ಬರುತ್ತೆ. ಈ ಪ್ರಕೃತಿ ಅನ್ನುವ ತಾಯಿಯನ್ನು ಈ ಸಮಾಜ ಹೇಗೆ ನಿಂದಿಸಿ ಶೋಷಣೆಗೊಳಪಡಿಸಿ ಹೇಗೆಲ್ಲ ಮಾಡಿದೆ ಪ್ರಕೃತಿಯನ್ನು, ಆ ಪ್ರಕೃತಿಯೊಳಗಡೆ ಏನೇನೆಲ್ಲ ನಡೆಯುತ್ತೆ, ಈ ಪ್ರಕೃತಿ ಏನು ನೋಡೋಕೆ ಬಯಸುತ್ತೋ ಅದನ್ನು ನೋಡಿದಾಗ ಅದನ್ನು ಪ್ರಕೃತಿಗೆ ತೋರಿಸಿದವನ ಸಾವು ಹೇಗಾಗುತ್ತೆ, ಅವನನ್ನು ಹೇಗೆ ಜೋಕರ್ ಥರ ಬಿಂಬಿಸ್ತಾರೆ. ಈ ಸಮಾಜಕ್ಕೆ ತಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದೂ ಸಹಿತ ಅದು ಎಲ್ಲಿಯ ತನಕ ಈ ಮಿಸ್ಟೇಕನ್ನು ಮಾಡ್ತಾನೆ ಇರುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ UI ಅಂತ ತೋರಿಸ್ಬಿಟ್ಟು ಅದರೊಳಗಡೆ ಕೆಲವು ದೃಶ್ಯಗಳನ್ನು ತೋರಿಸಿದಾಗ ಜನ ಏನು ಅರ್ಥನೇ ಆಗಿಲ್ಲ ಸಿನಿಮಾ ಅಂತ. ಅದು ನಾನು ನೀನು ಏನು ನೋಡಿ ಸಂಭ್ರಮಿಸ್ತಾ ಇದ್ದೀವಿ ಗೊತ್ತಾ ಇವತ್ತು ಅನ್ನೋದನ್ನು ಆ UI ಒಳಗಡೆ ತೋರಿಸ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಯಾರಾದರೂ ನಾನು ರಿವ್ಯೂ ನೋಡಿದ ಮೇಲೆ ಸಿನಿಮಾ ಹೋಗೋರು ಅಲ್ಲ, ನೀವು ಹೋಗಲೇಬೇಕು, ನೋಡಲೇಬೇಕು. ನಮ್ಮನ್ನು ನಾವು ಮೆಟ್ನಲ್ಲಿ ಹೊಡ್ಕೋಬೇಕು ಅಂತಂದರೆ ಸಿನಿಮಾ ನೋಡಬೇಕು ಒಂದ್ಸಲಿ ಹೋಗಿ. ತುಂಬ ಅಂದರೆ ನೀವು ರೇಷ್ಮೆ ಶಾಲು ಸುತ್ತು ಹೊಡೆಯೋದಲ್ಲ. ಇದನ್ನು ಹೆಂಗೆ ಅಂತಂದರೆ, ರೇಷ್ಮೆ ಶಾಲು ಅಲ್ಲ, ಹೆಚ್ಚು ಕಮ್ಮಿ ಹಾಸಿಗೆಯಲ್ಲಿ ಸುತ್ತು ಹೊಡೆದಿದ್ದಾರೆ. ಅಷ್ಟು ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಯಾವಾಗಲೂ ಅಷ್ಟೇ, ಅವ್ರು ತಲೆಗೆ ಹುಳ ಬಿಡ್ತಾರೆ ಅಲ್ಲ, ತಲೆಗೆ ಹುಳ ಅಲ್ಲ, ಈ ಸಲ ದೊಡ್ಡ ದೊಡ್ಡ ಚೇಳ್ಪಾಳೆಲ್ಲ ಬಿಟ್ಬಿಟ್ಯಾರು. ಒಂದೊಂದು ಸೀನ್ಗಳು ಸಹಿತ ನಿಮಗೆ ಅನಿಸುತ್ತೆ, ಅಬ್ರಪ್ಟ್ ಅನಿಸುತ್ತೆ, ಇದ್ಯಾಕೆ ಬಂತು ಅನಿಸುತ್ತೆ.
ಕತ್ತಲೆಯಲ್ಲಿ ಸತ್ಯನನ್ನ ಇಟ್ಟಿರ್ತಾರೆ. ಆದರೂ ಸತ್ಯ ಜಗತ್ತಿಗೆ ಒಳ್ಳೇದು ಮಾಡಬೇಕು ಅಂತ ತಾನು ಬರೋ ಪ್ರಯತ್ನವನ್ನು ಮಾಡ್ತಾನೆ. ಆ ಕತ್ತಲಿಂದ ಹೊರಗಡೆ ಬಂದವರು ಬುದ್ಧ 2,500 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಆ ಸತ್ಯವೂ ಸಹಿತ ಆ ಕತ್ತಲಿನಿಂದ ತನ್ನ ತಾಕತ್ತಿನಿಂದ ಹೊರಗಡೆ ಬರುತ್ತೆ. ಆದರೆ ಈ ಸಮಾಜದ ಜನ ಆ ಸತ್ಯವನ್ನು ಉಳಿಸ್ಕೊಳ್ಳಲ್ಲ. ಈ ಸಮಾಜಕ್ಕೆ ಬೇಕಾಗಿರುವ ಆ ವಿಷ ಏನಿದೆ ಅದನ್ನು ಯಾರು ಬಿತ್ತಾ ಇದ್ದಾರಲ್ಲ ಅವ್ರು ಬಿತ್ತಾ ಇದ್ದಾರೆ. ಅದನ್ನು ಸಮಾಜ ಎಂಜಾಯ್ ಮಾಡ್ತಾ ಇದೆ. ನೀವು ಎಷ್ಟೇ ಸಂತೋಷವಾಗಿದ್ರು, ಎಷ್ಟೇ ಖುಷಿಯಾಗಿದ್ರು ಸಹಿತ ನಾಯಿಗಳಿಗೆ ಜಾತಿ ಧರ್ಮ ಇದೆ, ನಿಮಗಿಲ್ವಾ ಅಂತ ಹೇಳಿ ಹೇಗೆ ವಿಷ ಬೀಜವನ್ನು ಬಿತ್ತಿ ಇವತ್ತಿನ ಸಮಾಜವನ್ನು ಏನೇನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು, ರಾಜಕೀಯ ವಿಡಂಬನೆಯನ್ನು ಉಪೇಂದ್ರ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಉಪಿಸರ್ ಹ್ಯಾಟ್ಸ್ ಆಫ್. ನಾನು ಯಾಕೆ ನಿಮ್ಮ ಸಿನಿಮಾಗಳನ್ನು ಡೇ 1 ಹೋಗಿ ಫಸ್ಟ್ ಶೋ ನೋಡ್ತೀನಿ ಅಂತಂದರೆ ಇಂಥದ್ದೇ ಕಾರಣಗಳಿಗೆ. ಆ್ಯಂಡ್ ನನ್ನದೇ ಹೇಳ್ತೀನಲ್ಲ, ನಾನೇನೋ ಮಹಾನ್ ಬುದ್ಧಿವಂತ ಸಿನಿಮಾನ ಅರ್ಥ ಮಾಡ್ಕೊಂಡೆ ಅಂತಲ್ಲ, ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ನಿಮಗೆ ನಾನು ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಡೈಲಾಗ್ಗಳು ಸಹಿತ ತುಂಬ ಸೂಕ್ಷ್ಮವಾಗಿ, ತುಂಬ ಅಂದರೆ ನಿಮ್ಮ ಥಾಟ್ ಒಂದ್ಸಲಿ ಅನ್ಸುತ್ತೆ ಆ ಡೈಲಾಗ್ ಮುಗಿದ್ಮೇಲೆ ಕರೆಕ್ಟ್ ಅಲ್ವಾ ಅಂತ. ಅಲ್ಲೊಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ ಅಂತ. ನಾನು ನಿಮಗೆ ಒಂದೇ ಒಂದು ಡೈಲಾಗ್ ಹೇಳಿರೋದು ಸಿನಿಮಾದು, ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ. ಈ ಥರ ಅವಾಗವಾಗ ಮನಸ್ಸಿಗೆ ನಾಟುವ ಹಾಗೆ, ಅರ್ಥವಾಗುವ ಹಾಗೆ ಸೂಕ್ಷ್ಮಮತಿಗಳಾಗಿದ್ದರೆ ನೀವುಗಳು, ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ಸಿನಿಮಾದಲ್ಲಿ ನಮ್ಮನ್ನು ಚೇಂಜ್ ಮಾಡುವಂತಹ ಸಾಕಷ್ಟು ವಿಚಾರಗಳು ಇದರಲ್ಲಿದೆ. ಸೊ ಹಾಗಾಗಿ ದಯವಿಟ್ಟು ನಾನು ಹೇಳೋದು, ಸಿನಿಮಾ ಹೋಗಿ ನೋಡಿ. ನೀವು ಫಸ್ಟ್ ನೋಡಿ, ಆರಾಮಾಗಿ ಕೂತ್ಕೊಂಡು ನೋಡಿ, ಫೋಕಸ್ ಇಟ್ಟು ನೋಡಿ. ಯಾಕಂದರೆ ಫೋಕಸ್ ಬರೀ ಸಿನಿಮಾ ಮೇಲಲ್ಲ, ನೀವು ಸಿನಿಮಾ ಮೇಲೆ ಫೋಕಸ್ ಇಟ್ಟು ನೋಡಿದ್ದಾದರೆ ನಿಮ್ಮ ದೈನಂದಿನ ಜೀವನದ ಫೋಕಸ್ ಸರಿಯಾಗುತ್ತೆ, ನಿಮ್ಮ ಜೀವನ ಫೋಕಸ್ ಆಗುತ್ತೆ, ಆ್ಯಂಡ್ ಬದುಕು ಫೋಕಸ್ ಆಗುತ್ತೆ. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅದೇ ಹೇಳ್ದೆ, ನನ್ನ ಜೊತೆಗೆ ನನ್ನ ತಮ್ಮ ಬಂದಿದ್ದ, ಅವ್ನು ಹೇಳ್ದ, ಅಣ್ಣ ನಂಗೆ ಏನು ಅರ್ಥ ಆಗಿಲ್ಲ ಅಂತ. ಒಂದು ಕಾರಲ್ಲಿ ಬರ್ತಾ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ ಹೇಳ್ದೆ, ಅಣ್ಣ ಇಷ್ಟೆಲ್ಲ ಇದೆಯಾ ಇದ್ರಲ್ಲಿ ವಿಷಯ ಅಂತ. ಅಷ್ಟೆಲ್ಲ ವಿಷಯಗಳಿದೆ. ಅದಕ್ಕೆ ಹೇಳಿದ್ದು, ನೀವು ಸಿನಿಮಾ ನೋಡೋಕೆ ಮುಂಚೆ ನಿಮಗೆ ಕಲ್ಕಿಯ ಪರಿಚಯ ಇರಲಿ, ಸತ್ಯನ ಪರಿಚಯ ಇರಲಿ. ನೀವು ನೆನ್ಪಿಟ್ಕೊಳ್ಳಿ, 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಕಲಿಯುಗದ ಅಂತ್ಯದಲ್ಲಿ ಬರೋನೆ ಕಲ್ಕಿ ಆದಮೇಲೆ ಮತ್ತೆ ಸತ್ಯಯುಗ ಬರಬೇಕು. ಆದರೆ ಇವತ್ತಿನ ಜನರ ಮನಸ್ಥಿತಿ ಹೀಗೆ ಮುಂದುವರೆದರೆ ಕಲ್ಕಿಯೇ ನಮ್ಮ ನಾಳ್ತಾನೆ, ಸತ್ಯ ಬರಲ್ಲ ಅನ್ನೋದನ್ನು ಅರ್ಥ ಮಾಡಿಸುವ ಸಿನಿಮಾ UI. ನಾನು ನಿಮಗೆ ಎಷ್ಟು ಹೇಳಿದ್ರು ಅದನ್ನು ಅಂದರೆ ವಿಜುವಲಿ ನಿಮ್ಮ ಎದುರುಗಡೆ ಬರದೇ ಇದ್ದರೆ ಆ ಸಿನಿಮಾ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಈಗಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಒಂದು ದಿನಕ್ಕೆ 2,22,000 ಟಿಕೆಟ್ ಸೇಲ್ ಆಗಿದೆಯಂತೆ. ಸೊ ನನ್ನ ಪ್ರಕಾರ ಅದು ಪ್ರತಿದಿನವೂ ಅದು ಡಬಲ್ ಆಗ್ತಾ ಹೋಗಬೇಕು. ಬಿಕಾಸ್ ಈ ಸಿನಿಮಾ ಗೆಲ್ಲಬೇಕು. ಇದು ಬರೀ ಸಿನಿಮಾದ ಗೆಲುವಲ್ಲ, ನಿಮ್ಮ ಗೆಲುವು, ನನ್ನ ಗೆಲುವು, ಯು ಆ್ಯಂಡ್ ಐ, ನಮ್ಮಿಬ್ಬರ ಗೆಲುವು ಇದು. ಎಟ್ ದ ಸೇಮ್ ಟೈಮ್ ಕನ್ನಡ ಸಿನಿಮಾದ ಗೆಲುವು, ಕನ್ನಡ ಚಿತ್ರರಂಗದ ಗೆಲುವು, ಕನ್ನಡದ ಗೆಲುವು. ಒಬಿಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳ್ಬೋದು ಅಷ್ಟೇ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಮೋರ್ ಓವರ್ ದ ಕಾನ್ಸೆಪ್ಟ್, ನೀವು 9 ವರ್ಷ ಟೈಮ್ ತೊಗೊಂಡಿದ್ದಕ್ಕೂ ಒಂದು ಅರ್ಥ ಇದೆ. ಯಾರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ, ಮತ್ತೊಂದ್ಸಲಿ ನನ್ನ ರಿವ್ಯೂ ನೋಡಿದ್ಮೇಲೆ ಮತ್ತೊಂದ್ಸಲಿ ಹೋಗಿ ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.